मैं लड़ाई शुरू नहीं करता। ಆ ಭಾಷೆ ಈ ಭಾಷೆ ಅಂತ ಅಲ್ಲ, ಪ್ಯಾನ್ ಇಂಡಿಯಾದ ಈ ಕಾಲದಲ್ಲಿ ಎಲ್ಲ ಭಾಷೆಯಲ್ಲಿಯೂ ಹಲವು ಪ್ರಯತ್ನಗಳು ಆಗ್ತಾನೆ ಇರುತ್ತೆ. ಆದರೆ ಈ ಪ್ರಯತ್ನಗಳಿಗೆ ಸಿಕ್ಕ ಬೆಲೆ ತುಂಬ ಕಡಿಮೆ. ಅಲ್ಲೊಂದು ಇಲ್ಲೊಂದು ಚಿತ್ರಗಳು ಮಾತ್ರ ಗೆಲ್ಲುವಲ್ಲಿ ಯಶಸ್ವಿ ಆಗುತ್ತೆ. ಗಮನವನ್ನು ಕೂಡ ಸೆಳೀತಾ ಇದೆ, ಸದ್ದನ್ನು ಕೂಡ ಮಾಡ್ತಾ ಇರುತ್ತೆ. ವಿಶೇಷ ಅಂದರೆ ಹೀಗೆ ಗೆದ್ದ ಸಿನಿಮಾದ ಮೇಲೆ ಅನೇಕರಿಗೆ ನಿರೀಕ್ಷೆಗಳೇ ಇರಲಿಲ್ಲ. ಬದಲಿಗೆ ಇದು ಕೂಡ 10ರಲ್ಲಿ 11ನೆಯದ್ದು ಎಂದೇ ಹಲವರು ಆರಂಭದಲ್ಲಿ ಅಂದುಕೊಂಡಿರ್ತಾರೆ. ಆದರೆ ಕೆಲ ಸಿನಿಮಾಗಳು ಹಾಗೆ ಯಾವ ನಿರೀಕ್ಷೆಯನ್ನು ಮೂಡಿಸದೆ ದಿಗ್ಗನೆ ಬಂದು ಆ ನಂತರ ಸದ್ದು ಮಾಡುತ್ತೆ, ಹಣವನ್ನು ದೋಚುತ್ತೆ, ದಾಖಲೆ ಮೇಲೆ ದಾಖಲೆ ಬರೆದು ನೋಡುಗರ ಹುಬ್ಬೇರಿಸುವಂತೆ ಮಾಡುತ್ತೆ. ಕಳೆದ ವರ್ಷಾಂತ್ಯದಲ್ಲಿ ಬಂದ ಧುರಂಧರ್ ಇದಕ್ಕೆ ಅತ್ಯುತ್ತಮ ಎಕ್ಸಾಂಪಲ್. ಏನಂದ್ರೆ ಧುರಂಧರ್ ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಲಿಲ್ಲ. ಕೆಲವೊಂದಷ್ಟು ವರದಿಗಳ ಪ್ರಕಾರ 28 ಕೋಟಿಯಷ್ಟೇ ಶನಿವಾರ ಮತ್ತು ಭಾನುವಾರ ಧುರಂಧರ್ ಗಳಿಸಿದ್ದು. ಆದರೆ 9ನೇ ದಿನ ನಡೆದಿದ್ದು ಮಾತ್ರ ಅಕ್ಷರಶಃ ಮ್ಯಾಜಿಕ್. 2ನೇ ಶನಿವಾರದಂದು 5,865 ಪ್ರದರ್ಶನ ಕಂಡ ಈ ಚಿತ್ರ 53 ಕೋಟಿಯನ್ನ ಕೊಳ್ಳೆ ಹೊಡಿತು. ಇಲ್ಲಿಂದ ಶುರುವಾದ ಧುರಂಧರ್ ಅಬ್ಬರ ಆ ನಂತರ ಕಡಿಮೆ ಆಗಲೇ ಇಲ್ಲ. ಈಗ ಧುರಂಧರ್ 2 ಸರದಿ. ವ್ಯತ್ಯಾಸ ಅಂದರೆ ಧುರಂಧರ್ ಮೇಲೆ ಯಾರೆಂದ್ರೆ ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಆದರೆ ಧುರಂಧರ್ 2 ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ. ಇದಕ್ಕೆ ಕೈಗನ್ನಡಿಯೇ ಪೇಯ್ಡ್ ಪ್ರಿವ್ಯೂ ನೋಡಲು ನಡೀತಾ ಇರುವ ನೂಕು ನುಗ್ಗಲು. ಈ ಹಿಂದೆ ನಾವೇ ವರದಿ ಮಾಡಿದಂತೆ ಮತ್ತು ಈಗಾಗಲೇ ಹಲವರಿಗೆ ಗೊತ್ತಿರುವಂತೆ ಧುರಂಧರ್ 2 ಚಿತ್ರವನ್ನು ಒಂದು ದಿನದ ಮೊದಲು ಅಂದರೆ ಮಾರ್ಚ್ 18ರಂದು ಕಣ್ತುಂಬಿಕೊಳ್ಳುವ ಸೌಭಾಗ್ಯವನ್ನು ಚಿತ್ರತಂಡ ಚಿತ್ರ ರಸಿಕರಿಗೆ ನೀಡಿದೆ. ಮಾರ್ಚ್ 18 5 ಗಂಟೆಯ ನಂತರ ಭಾರತದೆಲ್ಲೆಡೆ ಈ ಚಿತ್ರದ ಪೇಯ್ಡ್ ಪ್ರಿವ್ಯೂ ನಡೆಯಲಿದೆ. ವಿಶೇಷ ಅಂದ್ರೆ ಈ ಪೇಯ್ಡ್ ಪ್ರಿವ್ಯೂಗಳ ದರ ಗಗನಕ್ಕೇರಿದೆ. ವಿಚಿತ್ರ ಅಂದ್ರೆ ಟಿಕೆಟ್ ದರ 1,000 ರೂಪಾಯಿ, 2,000, 3,000 ಇದ್ರೂ ಕೂಡ ಜನ ಹಿಂದೆ ಮುಂದೆ ಯೋಚನೆ ಮಾಡದೆ ಚಿತ್ರದ ಟಿಕೆಟ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಇದಕ್ಕೆ ಪುರಾವೆ ಎನ್ನುವಂತೆ ಮುಂಗಡ ಬುಕಿಂಗ್ ಪ್ರಾರಂಭವಾದ ಮೊದಲ ದಿನವೇ ಅಂದರೆ ಮಾರ್ಚ್ 7 24 ಗಂಟೆಗಳಲ್ಲಿ ಚಿತ್ರವು 1.2 ಲಕ್ಷ ಟಿಕೆಟ್ ಸೇಲ್ ಆಗಿದೆ. ಇನ್ನು ಮಾರ್ಚ್ 8 80,000 ಟಿಕೆಟ್ ಸೇಲ್ ಆಗಿದ್ದು, ಈ 2 ದಿನದಲ್ಲಿ 2,63,067 ಟಿಕೆಟ್ ಮಾರಾಟವಾಗಿದೆ ಅಂತ ಒಂದಷ್ಟು ವರದಿಗಳು ಈಗ ಸಿಗ್ತಾ ಇದೆ. ಕೇವಲ ಈ ಪೇಯ್ಡ್ ಪ್ರಿವ್ಯೂನಿಂದ ಧುರಂಧರ್ 2 2 ದಿನದಲ್ಲಿ 18.11 ಕೋಟಿ ಕೊಳ್ಳೆ ಹೊಡೆದಿದೆ. ಪೇಯ್ಡ್ ಪ್ರಿವ್ಯೂಗೆ ಇನ್ನು 9 ದಿನ ಬಾಕಿ ಇದೆ. ಈ 9 ದಿನದಲ್ಲಿ ಇನ್ನು ಎಷ್ಟು ಟಿಕೆಟ್ ಸೇಲ್ ಆಗುತ್ತೆ ಅಂತ ಲೆಕ್ಕ ಹಾಕುವುದು ಕಷ್ಟವಾದರೂ ಬಾಲಿವುಡ್ ಹಂಗಾಮ ಲೆಕ್ಕಾಚಾರದ ಪ್ರಕಾರ ಕೇವಲ ಪೇಯ್ಡ್ ಪ್ರಿವ್ಯೂದಿಂದ ಧುರಂಧರ್ 2 30 ಕೋಟಿಗೂ ಅಧಿಕ ಹಣವನ್ನು ಗಳಿಸುವುದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಧುರಂಧರ್ 2 ಈ ಬಾರಿ ಕೇವಲ ಹಿಂದಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಡಬ್ ಆಗಿ ಬಿಡುಗಡೆ ಆಗಲಿದೆ. ಆದರೆ ಹಿಂದಿಯ ಟಿಕೆಟ್ಗಳು ಮಾರಾಟವಾದಂತೆ ಬೇರೆ ಭಾಷೆಯಲ್ಲಿ ಟಿಕೆಟ್ಗಳು ಸೇಲ್ ಆಗ್ತಿಲ್ಲ. ಕೆಲವೊಂದು ವರದಿಗಳ ಪ್ರಕಾರ ಧುರಂಧರ್ 2 ಚಿತ್ರವನ್ನು ತಮಿಳಿನಲ್ಲೂ ನೋಡಲು 7,317 ಜನ ಆಸಕ್ತಿ ತೋರಿಸಿದ್ದಾರೆ. ಈ ಮೂಲಕ ಚಿತ್ರದ ನಿರ್ಮಾಪಕರಿಗೆ 9.9 ಲಕ್ಷ ದೇಣಿಗೆ ನೀಡಿದ್ದಾರೆ. ತೆಲುಗಿನಲ್ಲಿ 3,920 ಟಿಕೆಟ್ಗಳು 2 ದಿನದಲ್ಲಿ ಮಾರಾಟವಾಗಿದ್ದು, ಇದರಿಂದ 9.6 ಲಕ್ಷ ನಿರ್ಮಾಪಕರ ಖಜಾನೆ ಸೇರಿದೆ. ಮಲಯಾಳಂಗೂ ಕೂಡ ಡಬ್ ಆವೃತ್ತಿಯ ಇಲ್ಲಿವರೆಗೆ 338 ಟಿಕೆಟ್ಗಳಿಂದ 96,114 ರೂಪಾಯಿ ಸಂಗ್ರಹವಾಗಿದೆ. ಆದರೆ ಅದ್ಯಾಕೋ ಕನ್ನಡದಲ್ಲಿ ಧುರಂಧರ್ 2 ನೋಡುವ ಆಸಕ್ತಿ ಕನ್ನಡಿಗರಿಗೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಇದಕ್ಕೆ ಕೈಗನ್ನಡಿ ಎಂಬಂತೆ ಕನ್ನಡ ಆವೃತ್ತಿಯ 198 ಟಿಕೆಟ್ ಮಾತ್ರ ಮಾರಾಟವಾಗಿದ್ದು, ಇದರಿಂದ 67,150 ರೂಪಾಯಿಯನ್ನ ಚಿತ್ರ ಗಳಿಸಿದೆ ಅಂತ ಕೆಲವೊಂದಷ್ಟು ವರದಿಗಳು ಸದ್ಯಕ್ಕೀಗ ಉಲ್ಲೇಖ ಮಾಡ್ತಾ ಇದೆ. ಸದ್ಯ ಧುರಂಧರ್ 2 ಚಿತ್ರದ ಟಿಕೆಟ್ಗಳು ಬಿಸಿ ಬಿಸಿ ಬೋಂಡದಂತೆ ಸೇಲ್ ಆಗ್ತಾ ಇದ್ದು, ಪೇಯ್ಡ್ ಪ್ರಿವ್ಯೂಯಿಂದ ಅತಿ ಹೆಚ್ಚು ಹಣ ಗಳಿಸಿದ ಚಿತ್ರ ಎನ್ನುವ ದಾಖಲೆ ಧುರಂಧರ್ 2 ಬರೆಯಲಿದೆ. ಮುಂದಿನ ದಿನಗಳಲ್ಲಿ ಗಳಿಕೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಮಾರ್ಚ್ 19ರ ಟಿಕೆಟ್ ಕೌಂಟರ್ ಬುಕ್ ಮೈ ಶೋನಲ್ಲಿ ತೆರೆದಿಲ್ಲ. ಮಾರ್ಚ್ 19ರಂದು ದೇಶದೆಲ್ಲೆಡೆ ಧುರಂಧರ್ 2 ಭಜನೆ ನಡೆಯಲಿದ್ದು, ಮೊದಲ ದಿನ 100 ಕೋಟಿಯ ಗಡಿಯನ್ನ ಚಿತ್ರ ಅನಾಯಾಸವಾಗಿ ದಾಟುತ್ತೆ ಎನ್ನುವ ಭವಿಷ್ಯವನ್ನ ಸದ್ಯ ಹಲವರು ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ.